ಇವತ್ತು ಸಾಬುದಾನ ಅಥವಾ ಸಬ್ಬಕ್ಕಿ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸಾಬುದಾನವನ್ನು ನೀರಿನಲ್ಲಿ ನೆನೆಸಿಟ್ಟುಕೊಳ್ಳಿ. 45 ನಿಮಿಷದ ನಂತರ ನೆನೆದ ಸಾಬುದಾನವನ್ನು ಸೋಸಿಟ್ಕೊಳ್ಳಿ. ಸಾಬುದಾನ, ಸಬ್ಬಕ್ಕಿ ಇದೆರಡು ಒಂದೇನೆ. 1 ಬೌಲು ಸಕ್ಕರೆ, 1 ಬೌಲು ತುಪ್ಪ, 2 ಕಪ್ ಹಾಲು, 2 ಕಪ್ ನೀರು, ಗೋಡಂಬಿ 1/4 ಕಪ್ಪು, ಒಣ ದ್ರಾಕ್ಷಿ 1/4 ಕಪ್ಪು, 1 ಪಿಂಚ್ ಉಪ್ಪು, ಏಲಕ್ಕಿ ಪುಡಿ, ಬಾದಾಮಿ ಪುಡಿ. ಮಾಡುವ ವಿಧಾನ: ಪಾತ್ರೆನ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕಿ ತುಪ್ಪ ಬಿಸಿ ಆಗುವವರೆಗೆ ಬಿಡಿ. ನಂತರ ಸ್ವಲ್ಪ ಡ್ರೈ ಫ್ರೂಟ್ಸ್, ಗೋಡಂಬಿ ಹಾಕಿ. ಗೋಡಂಬಿ ಕಂದು ಬಣ್ಣಕ್ಕೆ ಬಂದ ಮೇಲೆ ಒಣ ದ್ರಾಕ್ಷಿನ ಹಾಕಿ. ಒಣ ದ್ರಾಕ್ಷಿನೂ ಸ್ವಲ್ಪ ಬಬಲ್ ಥರ ಆದಮೇಲೆ ಆಗಬೇಕು. ಆಗುವವರೆಗೆ ಸ್ವಲ್ಪ ಸ್ಪೂನ್ ಆಡಿಸ್ತಾ ಇರಿ. ಹಾಲು ಹಾಕಬೇಕು. ನಾನು 2 ಕಪ್ ಹಾಲಿಗೆ 2 ಕಪ್ ನೀರು ಹಾಕಿಬಿಟ್ಟು ಮೊದಲೇ ಬಿಸಿ ಮಾಡಿಟ್ಕೊಂಡಿದ್ದೆ. ನೀವು ಏನು ಬೇಕಾದರೂ ಮಾಡ್ಬೋದು. ಬಿಸಿಯಾದರೂ ಮಾಡಿಟ್ಕೋಬೋದು, ಇಲ್ಲಾಂದರೆ ಡೈರೆಕ್ಟ್ ಆದ್ರೂ ಹಾಲು ನೀರನ್ನು ಸೇರಿಸಿ ಕಾಯಿಸ್ಕೊಬೋದು ಕುದಿಯೋ ತನಕ. ಹಾಲು ಕುದಿಯೋ ಸಮಯಕ್ಕೆ 3 ಸ್ಪೂನು ಬಾದಾಮ್ ಪೌಡರ್ ಹಾಕ್ಕೊಳ್ಳಿ. ಹಾಕಿ ತಿರುಗಿಸ್ಕೊಡಿ. ನೀವು ಸಾಬುದಾನನ ಯಾವ ಬೌಲಲ್ಲಿ ತೊಗೊಂಡಿರ್ತೀರಾ ಆ ಬೌಲಿಗೆ ತಕ್ಕಂತೆ 4 ಕಪ್ಪು ನೀರು ಬೇಕು. ಅಂದರೆ 2 ಕಪ್ ಹಾಲು, 2 ಕಪ್ ನೀರು. ಹಾಲು 2 ಕಪ್ ಹಾಕಿದ್ರೆ ಟೇಸ್ಟಿಯಾಗಿ ಬರುತ್ತೆ. ಅದು ಒಂದು ಸ್ಪೂನಲ್ಲಿ ತಿನ್ನೋ ಥರ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಇನ್ನೂ ಸ್ವಲ್ಪ ನಮಗೆ ನೀರಾಗಿ ಬೇಕು ಅಂದರೆ 5 ಕಪ್ ಹಾಕ್ಕೊಬೋದು. ಹಾಲು ನೀರು ಈಕ್ವಲ್ ಮಾಡಿಬಿಟ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಹಾಲು ಕುದಿ ಬಂದಾಗ ಸಬ್ಬಕ್ಕಿ ಹಾಕಿಬಿಟ್ಟು ತಿರುಗಿಸ್ಕೊಡಿ. ಈಗ ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ತಿರುಗಿಸ್ಕೊಡಿ. ಈಗ ಸಾಬುದಾನೆಲ್ಲ ಹಾಕಿ ಅದು ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ಲ, ಕುದಿ ಬಂದಮೇಲೆ ಸಕ್ಕರೆ ಹಾಕಿ. ನಿಮಗೆ ಸಕ್ಕರೆ ಎಷ್ಟು ಬೇಕಾಗುತ್ತೆ ಅಷ್ಟು. ತುಂಬ ಸ್ವೀಟ್ ಬೇಕು ಅಂದರೆ ಸಾಬುದಾನ ಎಷ್ಟಿದೆ ಅಷ್ಟೇ ಸಕ್ಕರೆ ಹಾಕ್ಕೊಳ್ಳಿ. ಇಲ್ಲ ನಮಗೆ ಸ್ವಲ್ಪ ಮೀಡಿಯಮ್ ಬೇಕಂದರೆ 1 ಕಪ್ಪು ಸಾಬುದಾನ ಹಾಕಿದ್ರೆ 3/4 ಕಪ್ಪು ಸಕ್ಕರೆ ಪುಡಿ ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ. ನೀವು ಹೇಗಾದರೂ ಹಾಕ್ಕೋಬೋದು. ಪುಡಿ ಹಾಕಿ ಅದನ್ನು ತಿರುಗಿಸಿ ಆಮೇಲೆ 1 ಸ್ಪೂನು ಅಥವಾ ಅರ್ಧ ಸ್ಪೂನು ಏಲಕ್ಕಿ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಸ್ವಲ್ಪ ಒಂದು 5 ನಿಮಿಷದಿಂದ 8 ನಿಮಿಷ ಚೆನ್ನಾಗಿ ಸ್ವಲ್ಪ ಬೇಯಲಿ. ನಿಧಾನಕ್ಕೆ ತಿರುಗಿಸ್ತಾ ಇದ್ಬಿಟ್ಟು ಅದು ತಳ ಹಿಡಿಬಾರ್ದು, ನೋಡ್ಕೊಂಡಿದ್ದು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸಾಬುದಾನ ಪಾಯಸ ರೆಡಿ.
ಹೊರಗಡೆಯಿಂದ ಸ್ವೀಟು ಚಾಟ್ಸ್ ಎಲ್ಲ ತಂದು ಕೊಡೋಕ್ಕಿಂತ ಇದನ್ನು ಮನೆಯಲ್ಲೇ ಫ್ರೆಶ್ ಆಗಿ ಕೊಡ್ಬೋದು ಮಕ್ಕಳಿಗೆ. ಹೆಲ್ತ್ ದೃಷ್ಟಿಯಿಂದನೂ ಒಳ್ಳೆಯದು. ಮತ್ತು ಸಕ್ಕರೆ ಅತಿ ಹೆಚ್ಚು ಅಂತ ನಿಮಗೆ ಅನಿಸಿದ್ರೆ ಇದಕ್ಕೆ ಸಕ್ಕರೆ ಬದಲು ಬೆಲ್ಲನೂ ಹಾಕ್ಕೊಂಡು ಮಾಡ್ಕೊಬೋದು. ಸಾಬುದಾನ ಹೆಲ್ತ್ ಬೆನಿಫಿಟ್ಸ್ ಏನಂದರೆ ಡೈಜೆಷನ್ಗೆ ಒಳ್ಳೆಯದು, ಬ್ಲಡ್ ಶುಗರ್ ಲೆವೆಲ್ ಬ್ಯಾಲೆನ್ಸ್ ಮಾಡುತ್ತೆ, ನರ್ವಸ್ ಸಿಸ್ಟಮ್ಗೆ ಬೂಸ್ಟ್ ಮಾಡುತ್ತೆ, ಬೋನ್, ಸ್ಕಿನ್ ಆ್ಯಂಡ್ ಹೇರ್ಗೆ ತುಂಬ ಒಳ್ಳೆಯದು. ಈ ಸ್ವೀಟ್ ನಿಮಗೆ ಇಷ್ಟ ಆಗುತ್ತೆ, ಟ್ರೈ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಪ್ಲೀಸ್.